ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವ ಮತ್ತೊಂದು ಸಿನಿಮಾದ ಹೆಸರು ಕಠಾಳನ್. ಈ ಒಂದು ಸಿನಿಮಾ ಈಗ ರಿಲೀಸ್ ಆಗಿ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ. ಕಠಾಳನ್ ಈ ಒಂದು ಸಿನಿಮಾದ ಕತೆ ಹೇಗಿದೆ ಅಂದರೆ, ಈ ಒಂದು ಸಿನಿಮಾದ ರಾ ಇದೆ, ಆಕ್ಷನ್, ಫಾರೆಸ್ಟ್ ಅಲ್ಲಿ ನಡೆಯುವಂಥ ಒಂದು ನಿಗೂಢ ಕತೆ ಮತ್ತು ಗ್ಯಾಂಗ್ಸ್ಟರ್ಗಳ ಮಧ್ಯದಲ್ಲಿನೇ ಗ್ಯಾಂಗ್ ವಾರ್ ಕೂಡ ಆಗುತ್ತದೆ. ಎಲ್ಲ ಒಂದು ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾ ಕತೆ ಹೇಗಿದೆ, ಕತೆ ಯಾವ ರೀತಿ ಚೇಂಜ್ ಆಗುತ್ತೆ, ಕಥೆಯಲ್ಲಿ ನೋಡಿದ್ರೆ ನಿಮಗೆ ಖಂಡಿತವಾಗಲೂ ಇದೊಂದು ಸಿನಿಮಾ ಅಂತ ನೀವು ತುಂಬ ಇಷ್ಟಪಡ್ತೀರಾ. ಸೊ ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ಇವತ್ತಿನ ನಾನು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಹಾಗೂ ಕತೆ ಬಗ್ಗೆ ಆಗ್ಬೋದು, ಸಿನಿಮಾದ ಪಾತ್ರಗಳ ಬಗ್ಗೆ ಆಗ್ಬೋದು, ಈ ಒಂದು ಓವರ್ ಆಲ್ ಸಿನಿಮಾ ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಮುಖಾಂತರ ಮಾಹಿತಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಬನ್ನಿ ಈ ಒಂದು ಸಿನಿಮಾ ಕತೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟನ್ನು ನೀಡಿ. ಹಾಗೆ ಇವಾಗ ಕತೆ ಕಡೆ ನೋಡೋಣ ಬನ್ನಿ. ಒಂದು ಸಿನಿಮಾದ ಕತೆ ಕಡೆ ಬಂದರೆ, ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಇಲ್ಲಿಗಲ್ ಸ್ಮಗ್ಲಿಂಗ್ ಮಾಡುತ್ತಿರುತ್ತೆ ಒಂದು ಗ್ಯಾಂಗ್. ಆ ಒಂದು ಗ್ಯಾಂಗ್ಸ್ಟರ್ಗಳ ಮಧ್ಯದಲ್ಲಿ ಮತ್ತೊಂದು ಗ್ಯಾಂಗ್ ಬರುತ್ತೆ. ಅವರಿಬ್ಬರುಗಳ ಮಧ್ಯದಲ್ಲಿ ಒಂದು ಸಖತ್ ಒಂದು ಕ್ಲಾಶ್ ಅಂದರೆ ಒಂದು ಫೈಟ್ ಕೂಡ ಆಗುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾದ ಹೀರೋ ಅವರು ಕೂಡ ಎಂಟ್ರಿ ಆಗುತ್ತೆ ಅದೇ ಒಂದು ಕಾಡಿಗೆ. ಆ ಒಂದು ಕಾಡಿಗೆ ಬಂದಾಗ ಹೀರೋ ಆಗ್ಬೋದು, ಆ ಒಂದು ಎರಡು ಗ್ಯಾಂಗ್ಸ್ಟರ್ಗಳ ಮಧ್ಯದಲ್ಲಿರುವಂಥ ಗ್ಯಾಂಗ್ ವಾರ್ ಹೇಗಾಗುತ್ತೆ ಮತ್ತು ಒಂದು ಬೇರೆ ಲೆವೆಲಲ್ಲಿ ಸ್ಟೋರಿ ಕೂಡ ಮೇಲೆ ಹೋಗುತ್ತದೆ. ಹೌದು, ಪವರ್ಫುಲ್ ಒಂದು ರಿವೆಂಜ್ ಇದೆ ಮತ್ತು ಒಂದು ಒಳ್ಳೆ ಥ್ರಿಲ್ಲಿಂಗ್, ಒಂದು ಕ್ರೈಮ್ ರೀತಿ ಒಂದು ಈ 3 ಪಾಯಿಂಟ್ ಬೇಸ್ ಇಟ್ಕೊಂಡು ಈ ಒಂದು ಸಿನಿಮಾ ಕತೆ ರೆಡಿ ಮಾಡಲಾಗಿದೆ. ಹೌದು, ಈ ಒಂದು ಕತೆ ಒಂದು ಸ್ಮಗ್ಲಿಂಗ್ ಗ್ಯಾಂಗ್ ವಾರ್ ಮೇಲೆ ಒಂದು ಕತೆ ಆದ ಕಾರಣ ಖಂಡಿತವಾಗ್ಲೂ ಒಂದು ಕಾಡಿನಲ್ಲಿ ಆಗುವಂಥ ಒಂದು ದೊಡ್ಡ ಕಥೆಯಾಗಿದೆ ಈ ಒಂದು ಸಿನಿಮಾದ ಕತೆ. ಹಾಗೆ ಒಂದು ಒಳ್ಳೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಆಗೋದು, ವಿಜುವಲ್ಸ್, ಆ ಒಂದು ಎಲಿಮೆಂಟ್, ಪ್ರತಿ ಒಂದೊಂದು ಬಂದಿರೋ ಜಾನರ್ ಆಗ್ಬೋದು, ಏಕೆಂದರೆ ಪ್ರತಿಯೊಂದು ಪಾತ್ರೆಗೆ ಕೊಟ್ಟಂಥ ಕತೆ, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಹಾಗೆ ಈ ಒಂದು ಸಿನಿಮಾದ ಫಸ್ಟ್ ಹಾಫ್ ಕಡೆ ಬಂದರೆ, ಫಸ್ಟ್ ಹಾಫ್ ನೋಡುವಾಗ ಪ್ರತಿ ಒಂದೊಂದು ಪಾತ್ರಗಳ ಪರಿಚಯವಾಗುತ್ತೆ. ಆ ಒಂದು ಸ್ಮಗ್ಲಿಂಗ್ ಮಾಡಲು ಕಾರಣ ಏನು, ಅದಕ್ಕೆ ಸಪೋರ್ಟರ್ಸ್ ಯಾರಿರ್ತಾರೆ ಅನ್ನೋದು ಫಸ್ಟ್ ಹಾಫ್ ಅಲ್ಲಿ ನೀಟಾಗಿ ಸಿನಿಮಾದ ಟೀಮ್ ಆಗ್ಬೋದು, ಡೈರೆಕ್ಟರ್ ಟೀಮ್ ಅವರು ಕೂಡ ತೋರಿಸಿ ಕೊಟ್ಟಿದ್ದಾರೆ. ಇದು ಕೂಡ ಕನ್ನಡ ಭಾಷೆಯಲ್ಲಿನೇ ಸಿನಿಮಾ ಸಂಪೂರ್ಣವಾಗಿ ಬಿಡುಗಡೆ ಕೂಡ ಆಗಿದೆ. ಸೆಕೆಂಡ್ ಹಾಫಲ್ಲಿ ನಮ್ಮ ಹೀರೋ ಆಗ್ಬೋದು, ಅವು ಎರಡು ಗ್ಯಾಂಗ್ಗಳ ಮಧ್ಯದಲ್ಲಿ ಆಗುವಂಥ ಆ ಒಂದು ವಾರ್ ಆ್ಯಕ್ಷನ್ ಕೂಡ ಸಖತ್ತಾಗಿ ಇಂಪ್ಲಿಮೆಂಟ್ ಮಾಡಿದೆ. ಆ ಒಂದು ಎಲಿಮೆಂಟ್ ಬಂದಾಗ ಅಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ. ಪ್ರತಿ ಒಂದೊಂದು ಟ್ಯೂನ್ ನಿಮಗೆ ತುಂಬ ಒಂದು ಒಳ್ಳೆ ಹುಮ್ಮಸ್ಸು ಮತ್ತು ಸಿನಿಮಾ ನೀವು ಥಿಯೇಟರ್ಗಳಲ್ಲಿ ನೋಡುವಾಗ ಒಂದು ಗೂಬ್ಸ್ ಬಂಪ್ಸ್ ಕೊಡುತ್ತದೆ. ಅಷ್ಟು ಚೆನ್ನಾಗಿರುವಂಥ ವಿಜುವಲ್ಸ್ ಆಗ್ಬೋದು, ಆದರೆ ಸ್ಟೋರಿ ಕೂಡ ತುಂಬ ಎಮೋಷ್ನಲ್ ಕೂಡ ಆಗಿದೆ. ಪ್ರತಿಯೊಂದು ಸೀನ್ ನೋಡುವಾಗ ಸ್ವಲ್ಪ ನಿಮಗೆ ಇಷ್ಟ ಆಗುತ್ತದೆ, ಸ್ವಲ್ಪ ನೋಡೋಕ್ಕೆ ಕಷ್ಟ ಆದರೂ ಕೂಡ ಸಿನಿಮಾದಲ್ಲಿ ಪ್ರಕಾರ ಅದನ್ನು ನೀವು ನೋಡಲೇಬೇಕಾಗುತ್ತದೆ. ಸೊ ಆದರೂ ಕೂಡ ನನ್ನ ಪ್ರಕಾರ ಈ ಒಂದು ಸಿನಿಮಾ ಒಂದು ಒಳ್ಳೆ ಟೆಕ್ನಿಕಲಲ್ಲಿ ಸ್ಟ್ರಾಂಗ್ ಇದೆ. ಹಾಗೂ ಅದ್ರ ಸ್ವಲ್ಪ ಆ್ಯಕ್ಷನ್ ಸಿನಿಮಾ ಇಷ್ಟಪಡೋರಿಗೆ ಇದೊಂದು ತುಂಬ ಇಷ್ಟ ಆಗುತ್ತದೆ. ಅತಿ ಆ್ಯಕ್ಷನ್ ಸಿನಿಮಾ ಯಾರು ಇಷ್ಟಪಡಲ್ಲ ಅವರಿಗೆ ಸ್ವಲ್ಪ ಬೇಜಾರು ಮಾಡಿಸೋದು, ಏಕೆಂದರೆ ಈ ಸಿನಿಮಾ ತುಂಬ ಆ್ಯಕ್ಷನ್ ಆದ ಕಾರಣ ಸಖತ್ತಾಗಿದೆ. ಆ್ಯಕ್ಷನ್ ಸಿನಿಮಾ ಫ್ಯಾನ್ಸ್ಗೆ ಇದು ಖಂಡಿತವಾಗಲು ಇಷ್ಟ ಆಗುತ್ತಂತ ನಾನು ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇದು ಆಗಿತ್ತು ಕಠಾಳನ್ ಸಿನಿಮಾದೊಂದು ಸಣ್ಣ ರಿವ್ಯೂ ವಿಡಿಯೋ. ಸೊ ಕತೆ ಆಗ್ಬೋದು, ಸಿನಿಮಾದ ರಿವ್ಯೂ ನಿಮಗೆ ಚಿಕ್ಕದಾಗಿ ಇಷ್ಟವಾಗಿದ್ದು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡೋದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಇದೇ ರೀತಿ ನಿಮಗೆ ಬೇರೆ ಬೇರೆ ಸಿನಿಮಾಗಳ ಅಪ್ಡೇಟ್ಸ್ ನನ್ನ ಚಾನಲ್ ನಿಮಗೆ ಸಂಪೂರ್ಣವಾಗಿ ನೀಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.